ಹೊಡ್ದಕ್ಲ ಬೀಗವ ಲೋಪರ್ ಮುಂಡೆ ಒಳಗೆ ಸೇರ್ಕೊಂಡು ನಾಟಕ ಆಡ್ತಾಳೆ ನಾಟಕವ ಕುರ್ಸಟ್ಟಿ ಮನಾಳಿ ನನ್ನ ಜೀವನ ಹಾಳು ಮಾಡಕ್ಕೆ ಬಂದಿದ್ದಾಳೆ ತಿರ್ಗವ ಈಗ ಹಂಗಾರು ಮಾಡಿ ಐಕಳು ಮಕ್ಕಳನ್ನೆಲ್ಲನೂ ಹಳ್ಳು ಕೆಡಿಕೊಂಡು ಆಗದೆ ಇನ್ನೊಂದ್ಸತಿ ಗಂಡನ ಒಬ್ಬನ ನನ್ನಿಂದ ದೂರ ಮಾಡ್ಬಿಟ್ರೆ ಇನ್ನೂ ಸರಿ ಆಯ್ತದೆ ಅವತ್ತೆಲ್ಲ ಎಲ್ಲೋಗಿಲ್ಲ ಕಡೆ ಇನ್ನೊಬ್ಬನ ಕಟ್ಕೊಂಡು ಹೋಗ್ಬೇಕಾಗಿ ಅನಿತೇನೆ ಲೋಪರ್ ಮುಂಡೆಗೆ ಕೆತ್ಲ ಬೀಗ ಬಿರ್ನೆ ಕೆತ್ಲ ಅಯ್ಯೋ ಭಗವಂತ ಇದೇನಪ್ಪ ಅಯ್ಯೋ ಏನಾಗ್ಬಿಡ್ದು ಅನ್ಕೊಂಡಿದ್ವ ಅದೇ ಆಯ್ತಾ ಕುಂತದಲ್ಲ ನನ್ನಿಂದ ಸಿಗ್ದದ್ದು ಪ್ರೀತಿಯರ ಅಪ್ಪನಿಂದ ಸಿಗ್ತಾಯಿತ್ತು ಈಗ ಅದಕ್ಕೂ ಕಲ್ ಬೀಳೋಗ ಆಯ್ತಲ್ಲ ನನ್ನಿಂದವ ನಾನು ಎಂಥ ಕರ್ಮಗೇಡಿ ನಾನು ಏನಪ್ಪ ಮಾಡೋದು ಭಗವಂತ ನೀನೇ ಕಾಪಾಡಪ್ಪ ಓಹೋ ಮನಾಳಿ ನಮ್ಮ ಮನೆ ಹಾಳು ಮಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿ ಲೋಪರ್ ಮುಂಡೆ ಓಡೆ ಕಡ್ದಿ ಮನೆ ದಚ್ಚಕ್ಕೆ ಯಾಕೆ ಕೂತಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನು ಲತಾ ನಿಂದ ಅಮ್ಮಯ್ಯ ಅಂತೀನಿ ಲತಾ ನಾನು ಸೋಮಿಸ್ಬಿಡು ಲತಾ ನಾನು ಬರಬಾರ್ದಾಗಿತ್ತು ನೋಡು ಯಾಕೋ ನೋವೇನು ನೋಡಂಗಾಯ್ತು ಅನ್ಕೊ ಬಂದೆ ನೋಡು ಇನ್ನು ಯಾವತ್ತೂ ಬರೀಕಿಲ್ಲ ಲತಾ ನಿಂದ ಅಮ್ಮಯ್ಯ ಅಂತೀನಿ ಕಾಲು ಕಟ್ಕೊತೀನಿ ಈ ವಿಷಯ ಯಾರಿಗೂ ಹೇಳ್ಬೇಡ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ಬೇಕೇ ಅವನು ಮಕ್ಕಳು ನವರಂಗಿ ಆಟ ಕೊಡಾಡ್ತಿದ್ದು ನವರಂಗಿ ಆಟವ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತವ ಯಾರಿಗೂ ಗೊತ್ತಾಗಿಲ್ಲ ಕಣ್ಣಿಗೆ ಮುನ್ನೆ ಹಚ್ಬೋದು ಅನ್ಕೊಂಡಿದ್ದೀರಾ ನಿಮ್ಮ ನಾಟಕವ ಪತ್ತೆ ಮಾಡೋಕ್ಕಾಗಿಲ್ಲ ಅಂತವ ನಿಮ್ಮ ನಾಟಕಗಳ ಪತ್ತೆ ಮಾಡೋಕೆ ಆಗದಷ್ಟು ದಡ್ರಲ್ಲ ಕಣೆ ನಾವು ನೋಡ್ದೆ ಹೆಂಗೆ ಸಿಕ್ಬಿದ್ದೆ ಅಂದ್ಬಿಟ್ಟು ಮಾಡಿದ್ದು ನಾವು ಮಾರಯ್ಯ ಅಂತವ ಅನ್ಭವಿಸ್ಲೇಬೇಕು ತಿಳ್ಕೊಬಿಡು ಥೂ ನಾಚಿಕೆ ಹಾಕಿಲ್ಲ ಯಾವ ಮಕ ಹೊತ್ಕೊ ಬಂದೆ ನೀನು ಇನ್ನೊಬ್ರು ಕಟ್ಕೊಂಡು ಓಡೋಗಿದ್ದು ಗುರ್ಸಟಿ ಹೆಂಗೆ ಬಂದೆ ನೀನು ಹೆಂಗೆ ಮಕ ಹೊತ್ಕೊ ಬಂದೆ ನೀನು ನಾಚಿಕೆ ಹಾಕಿವ ನಿನ್ನ ಜನ್ಮಕ್ಕೆ ನಾಚಿಕೆ ಹಾಕಿಲ್ಲ ಹೇಳು ಮಾನ ಮುರುವದಿನದ ಏನಾದ್ರು ಒಂದು ಚೂರಾರು ಇದ್ದಿದ್ರು ನೀನು ಈ ಬುದ್ಧಿ ಕಲಿತಿಲ್ಲ ನೀನು ಏನು ಇಲ್ದವತ್ಕೆ ಹೆಂಗೆ ಆಗ್ತಾರದು ನೀನು ಇವಾಗ ತೆಗಿಸ್ ಬೆಂಕಿ ಅಂತಾರು ಥೂ ನಾಚಿಕೆ ಮಾನ ಮುರುವದಿಲ್ದವಳೆ ಅಸಹ್ಯ ಆಯ್ತದೆ ನಿನ್ನ ಮಕ್ಕ ನೋಡೋಕ್ಕೆ ಲತಾ ನಾನು ಸಂಸ್ಬಿಡು ಲತಾ ನೋಡು ನನ್ನಿಂದ ಅವು ನೀವೆಲ್ಲ ಬೇಜಾರು ಮಾಡ್ಕೊಳ್ಳೋದು ಬೇಡ ಪ್ಲೀಸ್ ನಾನು ಈಗಲೇ ಹೊಂಟೋಯ್ತೀನಿ ನಿಂದ ಅಮ್ಮಯ್ಯ ಅಂತೀನಿ ಈ ವಿಷಯ ಮಾತ್ರ ಗೋವಿಂದನಿಗೆ ಹೇಳ್ಬೇಡ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ನನ್ನ ಮಕ್ಕಳಿಂದ ಅವ್ರು ದೂರ ಆಯ್ತಾರೆ ಅದನ್ನು ಸಹಿಸೋಕೆ ಆಯ್ಕಿಲ್ಲ ನಿಂದ ಅಮ್ಮಯ್ಯ ಅಂತೀನಿ ನೀನು ಕದ್ದು ಮುಚ್ಚಿ ಅವರ ಮಾಡೋದ ನೋಡ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಅನ್ಕೊಬಿಟ್ಟಿದ್ಯಾ ಇಂಥದ್ದೊಂದು ಸಮಸ್ಯೆ ಇಂಥದ್ದೊಂದು ಕಾರಣಕ್ಕೆ ಕಾಯ್ತಾ ಕುಂತಿದ್ದೆ ಒಳ್ಳೆ ಕಾರಣ ಸಿಕ್ಕದೆ ಇದನ್ನ ನಾನು ಬಿಟ್ಬಿಡ್ತೀನಿ ಅನ್ಕೊಬಿಟ್ಟಿದ್ಯಾ ನೀನು ಬಿಟ್ಬಿಡ್ತೀನಿ ಅನ್ಕೊಬಿಟ್ಟಿದ್ಯಾ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಎಷ್ಟು ದಕ್ಸತ್ತಿದ್ರು ನಿನಗೆ ನನ್ನ ಮನೆ ಒಳಗೆ ಬಂದಿದ್ದೀನಿ ನೀನು ಅವತ್ತು ತಿಕ್ಕ ಮಕ್ಕ ತೊಳೆಗೆ ನಾನು ಬೇಕಾಗಿತ್ತು ಇವತ್ತು ನಿನ್ನ ಮಕ್ಕಳ ಅದೇ ಸಂಬಳ ಗಿಂಬಳ ಇಸ್ಕೊಂಡು ತಿನ್ಬೋದು ಅಂತ ಬಂದಿದೆಯಾ ಅಚ್ಚುಕಟ್ಟಾಗಿ ತಿನ್ಬೋದು ಅಂತ ಬಂದಿದೆಯಾ ಹೇಳು ದೈತಿನಾಗ ತಿನ್ನಕ್ಕೆ ಬಂದಿದ್ದೆ ಕುತ್ಕೊಂಡು ನೋಡು ನಿನ್ಗೆ ಗೊತ್ತಿಲ್ಲದ ವಿಷಯ ಗೊತ್ತಿಲ್ಲದಾನೆ ಏನೇನೋ ಮಾತಾಡೋಣ ನೀನು ನಾನು ಯಾಕೆ ತಿನ್ನಕ್ಕೆ ಬರೋಣ ನನಗೇನು ತಿನ್ನೋ ಗತಿಯಾಗಿ ಗೊತ್ತಿಲ್ವಾ ಹೇಳು ನನ್ನ ಮೌನಿ ಅಷ್ಟೆಲ್ಲ ಹೋಗಿರ್ತಾಳೆ ಅಷ್ಟೊಂದು ಕೋಟಿಗಟ್ಟಲೆ ದುಡ್ಡಿದ್ರು ನಾನು ದುರಾಸೆ ಪಡ್ದಾನೆ ಬಟ್ಟೆ ಹೊಲ್ಕೊಂಡು ಯಾಕೆ ಜೀವನ ಮಾಡ್ತೇವೆ ಹೇಳು ನಾನು ಸ್ವಾಭಿಮಾನಿಂದ ಬದುಕಬೇಕು ಅಂತ ತಾನೆ ಅಯ್ಯೋ ನೀನು ಎಂಥ ದೊಡ್ಡ ಸ್ವಾಭಿಮಾನಿ ಅಂತ ಎರಡು ಮಕ್ಕಳನ್ನು ಬಿಟ್ಬಿಟ್ಟು ಇನ್ನೊಬ್ರು ಕಟ್ಕೊಂಡು ಓಡೋದಲ್ಲ ಕಟ್ಕೊಂಡು ಮದುವೆ ಅದಲ್ಲ ಅವತ್ತೇ ಗೊತ್ತಾಯ್ತು ನಿನ್ನ ಸ್ವಾಭಿಮಾನಕ್ಕೆ ಬೆಂಕಿ ಥೂ ನಿನ್ನೊಂದು ಭಾಳ ನಿಮ್ಮ ಬಾಯಿಗಳಲ್ಲಿ ಸ್ವಾಭಿಮಾನ ಅನ್ನೋ ಪದಗಳು ಬೇರೆ ಬರ್ಬೇಕಾ ನಾಚಿಕೆ ಮಾನ ಬರೋದಿಲ್ಲ ಮುಂಡೆ ಕಡ್ದೋಗು ಮನೆ ನಾಚಿಕೆ ಲೋಪರ್ ಗುಡ್ಸಟ್ಟಿ ಕಡ್ದೋಗು ಯಾರು ಮನೆ ಹಾಳು ಮಾಡ್ಬೇಕು ಅಂತ ಬಂದಿದೆಯೇ ಲೋಪರ್ ಮುಂಡೆ ನಿನಗೇನು ಅಧಿಕಾರ ಇದ್ದನ್ನೇ ಯಾವತ್ತು ನಾನು ನೀನು ಬಿಟ್ಟಿರೋ ಗಂಡ ಮದುವೆ ಅದನ್ನು ಅವತ್ತು ನನ್ನ ಗಂಡ ನನ್ನ ಮಕ್ಕಳು ನನಗದು ನೀನೇ ಒಳ್ಳೆ ನೀನು ಯಾಕೆ ಬಂದಿದ್ದೀನಿ ನಟಿಸ್ತಾರ ಮಾಡೋಕ್ಕೆ ನೀನು ಕಾರಣ ಕದ್ದು ಮುಚ್ಚಿ ನಟಿಸ್ತಾರ ಮಾಡಬೇಕು ಅನ್ನೋದು ಏನಿದ್ದನ್ನೇ ನೀನು ನಿನ್ನ ಮಕ್ಕಳಿಗೆ ನೋಡ್ಕೊ ನಿಮ್ಮ ಅವ್ರ ಅಪ್ಪನಿಂದ ಹೆಂಗೆ ದೂರ ಮಾಡ್ತೀನಿ ಅಂತ ನನಗೆ ಗೊತ್ತು ಹೆಂಗೆ ದೂರ ಮಾಡಬೇಕು ಅಂದ್ಬಿಟ್ಟು ನಿನ್ನ ಅಮ್ಮ ಎಂತಿಲ್ಲತ್ತ ನಾನು ನೀನು ಒಂದೇ ಕ್ಲಾಸಲ್ಲಿ ಓದಿದ್ದರು ಒಬ್ರಿಗೊಬ್ರು ಅಷ್ಟು ಸ್ನೇಹಿತರು ನೀನು ಅದನ್ನಾರು ಅರ್ಥ ಮಾಡ್ಕೊ ನಾನು ಏನು ಅಂತ ಗೊತ್ತಿಲ್ವಾ ನೋಡು ನಾನು ಇಲ್ಲಿಗೂ ನಾನು ಯಾವಾಗಲೂ ಗೊತ್ತಿದ್ದಿಲ್ಲ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೆ ಬಂದಿದ್ದು ಹುಷಾರಿಲ್ದಾರ ಹೋಗಿ ಆಡ್ಬಾಗ ಬಿ ಸಾಯ್ವೆ ನೀನು ಇಲ್ಲಿಗೆ ಯಾಕೆ ಬಂದೆ ನೀನು ಹುಷಾರಿಲ್ದಾದ್ರೆ ಹೋಗಿ ಸಾಯ್ಬೇಕಾಗಿತ್ತು ನೀನು ಅದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಹೇಳು ಓಹೋ ಹುಷಾರಿಲ್ಲ ಅನ್ನೋದೊಂದು ನೆಪ ಮಾಡ್ಕೊ ಬಂದು ಹೆಂಗಾರು ಸೇರ್ಕೊಬಿಡೋದ ಲಕ್ಷ ಗಟ್ಟಲೆ ದುಡ್ಡು ತತ್ತಾಳೆ ಮಗಳು ಅಳಿಮಯ್ಯ ತಿನ್ಕ ಕೂತ್ಕೊಬಿಡೋದ ಅಂತ ನನಗೆ ಒಂದು ರೂಪಾಯಿ ಕೊಡಕ್ಕಿಲ್ಲ ನಿನ್ನ ಮಗಳು ನಿನಗೆ ಕೊಡಬೇಕು ಸಾಕಿದೆಯಾ ಸೊಲ್ವಿದೆಯಾ ನೀನು ಏನು ಮಾಡಿದ್ದೀನಿ ನೀನು ಬಿಟ್ಬಿಟ್ಟು ಓಡೋದೆ ಐಕ್ಳು ಬಿಟ್ಟು ಹೋದೆ ನಿನ್ನ ಮಕ್ಕಳು ತಿಗ ಮಕ್ಕ ತೊಳು ಸಾಕಿರೋಳು ನಾನು ಕಣವೆ ನನಗೆ 500 ರೂಪಾಯಿ 1000 ರೂಪಾಯಿ ಕೊಡಕ್ಕಿಲ್ಲ ನಿನ್ನ ಮಕ್ಕಳು ನೀನು ಗುಟ್ಟಿನಲ್ಲಿ ಮಳ್ಳಿಂಗೆ ಬಂದು ಇಸ್ಕೊಂಡು ತಿನ್ನಕ್ಕೆ ಬಂದಿದೆಯಾ ನನಗೆ ಯಾವ ದುಡ್ಡು ಬೇಡ ಏನು ಬೇಡ ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಿ ಈ ವಿಷಯ ಮಾತ್ರ ನಿಂದ ಅಮ್ಮಯ್ಯ ಅಂತೀನಿ ಕಾಲ್ಗಾರ ಬೀಳ್ತೀನಿ ಯಾವುದೇ ಕಾರಣಕ್ಕೂ ಗೋವಿಂದನಿಗೆ ಮತ್ತೆ ಗೊತ್ತಾಗೋದು ಬೇಡ ಅವ್ರ ಅಪ್ಪ ಮಕ್ಕಳು ದೂರ ಆಗೋದು ಬೇಡ ಗೋವಿಂದನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನಗೆ ಗೊತ್ತು ತಾನೆ ನನ್ನ ಕರ್ಕೊಬಂದು ಇರ್ಸ್ಕೊಂಡವ್ರೆ ಅಂದರೆ ನೋವ್ಯಾರನ್ನ ಸುಮ್ಮನೆ ಬಿಟ್ಟನ ದೂರ ಮಾಡಿಬಿಡ್ತಾನೆ ಆ ಕರ್ಮ ನೀನು ಕಟ್ಕೋಬೇಡ ಲತಾ ನೀನು ಕಾಲು ಕಟ್ಕೊತೀನಿ ನೀನು ಯಾವತ್ತೂ ಮಕ್ಕಳು ಸುದ್ದಿಗೂ ಬರೋಕಿಲ್ಲ ಅವ್ರ ಸುದ್ದಿಗೂ ಬರೋಕಿಲ್ಲ ಯಾವತ್ತೂ ನೀನೇ ಅವ್ರಿಗೆ ತಾಯಿಯಾಗಿರಬೇಕು ಅವರೇ ಗೋವಿಂದನೇ ಅವ್ರಿಗೆ ಅಪ್ಪ ಆಗಿರಬೇಕು ನಾನು ಯಾವುದೇ ಕಾರಣಕ್ಕೂ ಅಮ್ಮಗೆ ಯೋಗ್ಯತೆನೂ ಇಲ್ಲ ಉಳಿಸ್ಕೊಂಡು ಇಲ್ಲ ನಾನು ಕರವ ನೀನು ಬೇಕಾಗಿರೋ ತಿನ್ನೋಕ್ಕೆ ಉಣ್ಣಕ್ಕೆ ಸೋಕಿ ಮಾಡೋಕ್ಕೆ ಮಕ್ಕಳು ದುಡ್ಡು ಕೇಳೋಕ್ಕೆ ನೀನು ನಾನು ಹೆಸ್ರಿಗೆ ತಾಯಿಯಾಗಿರ್ತೀನಿ ಬಾ ನೀನು ಬೇಕಾದಂಗೆ ಇಸ್ಕೊಂಡು ಮೇಯಕ್ಕೆ ನೀನು ನಾನು ಹೆಸ್ರಿಗೆ ಮಾತ್ರ ತಾಯಿಯಾಗಿರ್ತೀನಿ ಅಲ್ವಾ ಎಷ್ಟು ಮಟ್ಟಿಗೆ ಹೇಳ್ತಾಯಿದ್ದೀನಿ ನೋಡು ಆಚೆ ಮಾನ ಮರುವುದಿಲ್ಲದೊಳೆ ಥೂ ನಿಂದೊಂದು ಭಾಳ ನಿಂದು ಇಂಥ ಭಾಳ ನಾಯಿ ಭಾಳ ನಾವು ಬದುಕಿಲ್ಲ ನಾವು ಈ ಥರ ಭಾಳ ನಿನ್ನಂಥ ಭಾಳ ನಾಚಿಕೆ ಮಾನ ಮರದದ್ದು ಮೊದಲು ಕರ್ದೋಗು ನೀನು ಲೋಪರ್ ಮುಂಡೆ ನಿಲ್ಲ ಫೋನ್ ಮಾಡಿ ಹೇಳ್ತೀನಿ ತಾಡು ನಿನಗೆ ನೋಡ್ಲತ್ತ ನಾನು ಈಗಂದ್ರೆ ಈಗಲೇ ಹೋಯ್ತೀನಿ ನಾನಿನ್ನು ಒಯ್ಕಿಲ್ಲ ಅಂತ ಹೇಳೋಕ್ಕಿಲ್ಲ ಆದರೆ ನಿನ್ನ ಕಾಲು ಬೀಳ್ತೀನಿ ಈ ವಿಷಯ ಮಾತ್ರ ಗೋವಿಂದನಿಗೆ ಗೊತ್ತಾಗೋದು ಬೇಡ ಅದೊಂದು ಮಾತು ಕೊಡು ನನಗೆ ನಾನು ಹೊಂಟೋಯ್ತೀನಿ ನಾನು ಇನ್ನು ಯಾವತ್ತಿದ್ರು ಸುದ್ದಿಗೂ ಬರೋಕಿಲ್ಲ ನಾನು ಯಾವತ್ತಿದ್ರು ನೀನೇ ಅವ್ರ ತಾಯಿ ಅಂತ ಎಷ್ಟು ಸತಿ ಹೇಳಬೇಕು ನಾನು ಯಾವತ್ತೂ ತಾಯಿ ಆಗೋಕ್ಕೆ ಅರ್ಹರೇ ಇಲ್ಲ ನಾನು ನನಗೆ ಗೊತ್ತು ನೀನೇ ಅವಳು ತಾಯಿ ನನ್ನ ಮಕ್ಕಳು ಇಷ್ಟು ದಿನ ಹೆಂಗೆ ನೋಡ್ಕೊತಿದ್ದೀವಿ ಹಂಗೆ ನೋಡ್ಕೋದೀನು ಹೊರಗಡೆ ಕೊಟ್ವಲ್ಲ ನಿನ್ನ ಮಕ್ಕಳು ಕಿರೀಟವ ಕೊಟ್ಟರಲ್ಲ ಕಿರೀಟವ ಎಷ್ಟೇ ಆದರೂ ಎತ್ತಿರೋಳೆ ಸಾಕಿರೋಳೆ ತೋರಿಸ್ಬಿಟ್ರಲ್ಲ ತೋರಿಸ್ಬಿಟ್ರಲ್ಲ ಹೇಳು ಕರ್ಕೊಬಂದು ಇಸ್ಕೊಳಕ್ಕೆ ನೀನು ನಿನ್ನ ಮಗಳಿಗೆ ಒಂದು ದಿವಸ ಇರ್ತೀನಿ ಅಂದರೆ ಮಕ್ಕಳು ಗಡಿಗೆ ಹತ್ರ ಮಾಡ್ಕೊತಾಳೆ
ಯಾಕೆ ನಾನು ಅವ್ರ ಅಮ್ಮಾಗಿದ್ರೆ ಹಂಗೆ ಮಾಡ್ತಿದ್ಲ. ನೀನು ಬಿಟ್ಬಿಟ್ಟು ಹೋಗಿ ಇನ್ನೊಬ್ಬರು ಮದುವೆ ಆದ್ರೂ ಅಮ್ಮನ ಪ್ರೀತಿಯಿಂದ ಕರ್ಕೊಂಡ್ಬಂದು ಇಸ್ಕೊಂಡವ್ರೆ. ನಾನು ಒಂದು ದಿವಸ ಕರ್ದು ಭಾವಿಸಿದಾರ ನಿನ್ನ ಮಕ್ಕಳು. ಇಂಥದೊಂದು ಸಮಯವ ನಾನು ಬಿಟ್ಬಿಟ್ಟನ, ಯಾವುದೇ ಕಾರಣಕ್ಕೂ ಇಲ್ಲ. ಲವ್ ಫೋನ್ ಮಾಡ್ಲಾ ನಿಂದ ಅಮ್ಮ ಅಂತೀನಿ. ಈ ವಿಷಯವಾಗ ಹೋಗಿದ್ರೆ ಮಾತ್ರ ಹೇಳ್ಬಿಡ. ನಾವು ಅವ್ರಂಗೆ ಆಟಾಡ್ಬಿಡ. ಏಳನೇ ಮ್ಯಾಕೆ ಏಳನೇ ಬಾಯಿ ಮುಚ್ಕೊಂಡು ನಿನ್ನ ಮಕ್ಕಳು ಯಾವ ಪ್ಲ್ಯಾನ್ ಮಾಡಿದ್ರು ಸ್ಟೋರ್ ರೂಮಲ್ಲಿ ಬಚ್ಚಿಟ್ಬಿಟ್ಟು. ಸ್ಟೋರ್ ರೂಮು ಇದು ಸ್ಟೋರ್ ಮಾಡಿದಾಳೆ ಹೇಳು. ಬೀಗ ಹಾಕೊಂಡು ನಾಟ್ಕೊಳ್ತಾಳೆ ನಿನ್ನ ಮಗಳು ಅಂತ ನವರಂಗಿ ಆಟ ಕಲ್ತಿದ್ದಾಳೆ ನೋಡು. ಎಷ್ಟೇ ಆದ್ರೂ ಅಮ್ಮನ ಬುದ್ಧಿ ಹೇಳ್ಬಿಟ್ಟಾಳು. ಹೇಳಿ ಮ್ಯಾಕೆ ನಿನ್ನ ನಾಟಕ ಇಲ್ಲ ನೋಡ್ಕೊಂಡು ಕೂತ್ಕೊಂಡಾರು. ಕಾಡೋಯ್ತಾರು ಲೋಪರ್ ಮಾಡ ನೀನು. ನನ್ನ ಮನೇಲಿ ಹೀರ್ಗಿರ್ಬಿಡ ನೀನು. ನಿನ್ಗೆ ಏನು ಅಧಿಕಾರ ಇರೋದು? ಅವತ್ತು ಸಾಕಕ್ಕೂ ನಿನ್ಗೆ ಅಧಿಕಾರ ಇದ್ದಿತ್ತಿಲ್ಲ, ಇವತ್ತು ಅಧಿಕಾರ ಇರೋದು ನಿನಗೆ. ಹೋಗು, ಹಸ್ ಮಕ್ಕಳು ಬಿಟ್ಟುಟ್ಟೋಗಿದಾಗ ಗ್ಯಾನ್ ಇದ್ದಿತ್ತಿಲ್ಲ ನಿನಗೆ ಲೋಪರ್ ಮುಂಡೆ. ನಾನು ಮದುವೆ ಮಾಡ್ಕೊಂಡ್ರಲ್ಲ, ನನಗೆ ಇನ್ನು ಯಾವುದೇ ಕಾರಣಕೊಂಡು ಮನೆ ಸೇರ್ಸಕ್ಕಿಲ್ಲ ಅಂದ್ಬಿಟ್ಟು ಈಗ ಬಂದಿದ್ದಾನೆ. ನನಗೆ ಯಾರು ನ್ಯಾಯ ಕೊಡೋರು? ನೋಡು, ನಾನು ಇಲ್ಲಿಂದ ಹೊಂಟೋಯ್ತೀನಿ, ನಿನ್ನ ಕಾಲು ಬೀಳ್ತೀನಿ. ನಾನು ಇನ್ನು ಯಾವತ್ತೂ ಬರೋಕ್ಕಿಲ್ಲ. ನಾನು ಯಾವತ್ತೂ ಇನ್ನು ಮನೆ ಒಳಗೆ ಕಾಲು ಹಾಕಿಲ್ಲ. ಯಾವತ್ತಿದ್ರು ನನ್ನ ಮಕ್ಕಳು ನಿನ್ನ ಮಕ್ಕಳೇ ನಾನು ಎಷ್ಟು ದಿನ ಅಂತ ಬದುಕನು. ನನಗೆ ಗೊತ್ತಾಗಿಲ್ಲ. ನನಗೆ ಆಯೋಗ ಈಗಲೇ ಹೋಗಿ ಒಳೆ ಬಾವಿಯ ತುಂಬ ನಿಂತವಲ್ಲ ಮಾಡೋದು. ಹೋಗಿ ಬೀಳೋಗು ಸಾಯಿ ನೀನು. ನಿನ್ಯಾರು ಇರುವಂತ ನೀನು ಕಾಲು ಕಟ್ತಿದ್ದಾರೆ ಹೇಳು. ಮೊದಲು ಕಡ್ದೋಗ ಬೇವರ್ಸಿ ನೀನು. ನಿನ್ನಂಥ ಬೇವರ್ಸಿಗಳು ಇದ್ಬಿಟ್ರೆ ಪ್ರಪಂಚ ಉದ್ಧಾರ ಆಗೋಯ್ತದೆ. ನಿನ್ನಂತ ತಾಜರ ಇರಬೇಕು. ಅಲ್ಲ ಇವಳು ಎತ್ಬಿಟ್ಟು ಬಿಡೋದಂತೆ. ನಾನು ಅದು ಸಾಕಿ ತಿಕ್ಕಮಕ್ಕ ಸಾಕೋದು ತೊಳೆದು ಸಾಕೋದಂತೆ. ಸಂಬಳ ಬರೋದಕ್ಕೆ ಇವಳು ಬಂದು ಸೇರ್ಕೊಳ್ಳೋದಂತೆ, ತಿನ್ನೋದಂತೆ. ನಾವು ಕತ್ತೆ ಬೇಯ್ತೀವಿ ಬಾ. ಸಂಬಳನೂ ಬೇಡ, ಏನು ಬೇಡ ನನಗೆ. ಯಾವತ್ತು ನಾನು ಅಂತ ₹1 ದುಡ್ಡು ಇಸ್ಕೊಂಡು ತಿಂದಿಲ್ಲ. ಸುಮ್ಮನೆ ಯಾಕೆ ಇಲ್ದವ್ದೆ ನಾನು ಮಾತಾಡಿಲ್ಲತ್ತ ನೀನು. ನನಗೆಲ್ಲ ಮಾತಾಡಬೇಡ ನೀನು. ನನ್ನ ಮನ್ಸಿಗೆ ಬೇಜಾರಾಯ್ತದೆ. ಇವಳು ಮನ್ಸು ಬೇರೆ ಅದೇ. ಒಬ್ಬಂದ್ಬಿಟ್ಟು ಇನ್ನೊಬ್ಬನ ಕೊಟ್ಟು ಹೋದೊಳಗೆ ಮನ್ಸು ಬೇರೆಯಾ? ಕಡ್ದೋಗಿ ನಿಮ್ಮ ಮನೆಯಿಂದ ಹಚ್ಕೆ ನೀನು. ಕಡ್ದೋಗು ನೀನು. ನಿಂತ್ಕೊಂಡ್ರೆ ನಿಮಿಷ ನಿಂತ್ಕೊಂಡ್ರೆ ಫೋನ್ ಮಾಡ್ತೀನಿ. ನಿನ್ನ ಸತ್ರು ತಿರುಗಿ ನೋಡ್ಬೇಡ್ದವ್ರು ಅಷ್ಟೇ. ಹೇಳ್ಬಿಡು ಕಂಡೀಷನಾಗಿ. ಲೋಪರ್ ಮುಂಡೆ ಕಡ್ದೋಗು. ಒಂದು ನಿಮಿಷ ನಿಂತ್ಕೊಬೇಡ ನೀನು. ಏನಾರು ನಿಂತ್ಕಿತ್ಕೊಂಡ್ರೆ ಮಾತ್ರವೇ ಸರಿಯಾದ ಕೆಲಸಗಳಾಗೋಯ್ತವೆ. ಕಡ್ದೋಗಿದ್ರು ಸರಿ ನೀನು. ಸರಿ ಇಲ್ಲತ್ತ ನಾನು ಹೋಯ್ತೀನಿ. ನೋಡು, ಮದುವೆ ವಿಷಯ ಯಾವುದೇ ಕಾರಣಕ್ಕೂ ಗೋವಿಂದಂಗೆ ಗೊತ್ತಾಗೋದು ಬೇಡ. ನನ್ನ ಮಕ್ಕಳಿಗೆ ತಾಯಿ ಪ್ರೀತಿನೂ ಇಲ್ಲ, ತಂದೆ ಪ್ರೀತಿನಾದ್ರೆ ಸಿಗಲಿ. ನಿಂದ ಅಮ್ಮಯ್ಯ ಅಂತೀನಿ. ಈ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡ ನೀನು. ನಿನ್ನ ಕಾಲಿಗೆ ಬಿಡ್ತೀನಿ ನೋಡು. ನಿಂದ ಅಮ್ಮಯ್ಯ ಅಂತೀನಿ. ನನಗೆ ಒಂದು ಮಾತು ಕೊಡು ನೀನು. ನಾನು ಯಾವುದೇ ಕಾರಣಕ್ಕೂ ಹೇಳಕ್ಕಿಲ್ಲ ಅಂತ ನಾನು ನೆಮ್ಮದಿ ಹೊಂಟೋಯ್ತೀನಿ. ಕಡ್ದು ಹೋಗು ನೀನು. ನಿನಗೆಂತೆ ಮಾತು ಕೊಟ್ಟಾರ ನಿನಗೆ? ನಾನೇ ಕೂಡ ನಿನ್ನ ಮಾತಾ? ಯಾಕೆ ಮಾತು ಕೊಡಬೇಕು ನಿನಗೆ ನಾನು? ನೀನು ಯಾವಳು ಅಂತ ನಾನು ಕೂಡ ನಿನ್ನ ಮಾತಾ? ಈಗ ಕಡ್ದು ಓದಿಯೋ ಇಲ್ಲ ಕತ್ತಿರ್ತಳ್ಳರೋ ಹೇಳು. ಎಳ್ದಾಕ್ಲ ಬೀದಿಗೆ ಅವಳನ್ನ ಅವತಾರವ ಮಾನ ಮರುವುದೇನು ಏನಾರು ಒಂದು ಚೂರಾರು ಇದ್ದಿದ್ರೆ ಅವಳು ಇಲ್ಲಿಗೆ ಗೊತ್ತಿಲ್ಲ ಇವಳು. ನಿಂದೊಂದು ಬಾಳ ನಿಂದೊಂದು ಬಾಳ ಹೇಳು. ನಾಚಿಕೆ ಇಲ್ದೋದಳ. ನಾಚಿಕೆ ಮಾನ ಮರುವುದಿರೋರಾಗಿದ್ರೆ ಈ ಕೆಲಸ ಮಾಡ್ತಿದ್ದಿಲ್ಲ. ನಿಂದ ಅಮ್ಮಯ್ಯ ಅಂತೀನಿ. ಕಾಲು ಕಟ್ಕೊತೀನಿಲ್ಲತ್ತ. ಹಾಗೆಲ್ಲ ಅನ್ಬೇಡ ನೀನು. ಹಂಗೆ ಅನ್ಬೇಡ. ಹೌದು, ನಾನು ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದ್ಗೆ ದೇವರೇ ಶಿಕ್ಷೆ ಕೊಟ್ಟವನೆ. ಇನ್ಯಾವತ್ತೂ ನನ್ನ ಮಕ್ಕಳ ಜೀವನದಲ್ಲಿ ನಾನು ಬರೋಕ್ಕಿಲ್ಲ. ನೀನೇ ತಾಯಿಯಾಗಿರು, ನೀನೇ ಚೆನ್ನಾಗಿರು. ಇರಾಗ ಗೊತ್ತು ಕಡ್ದೋಣೆ. ನೀನು ಯಾವಳ್ಳಿ ನನಗೆ ಯಾಕೆ ಬಂದವಳಲ್ಲಿ? ನನಗೆ ಹಂಗಿರ್ಬೇಕು ಏನು ಎಂತ ನಂಗೆ ಚೆಂದ ಗೊತ್ತು. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ಮೊದಲು ಕಡ್ದೋಣೆ ಇಲ್ಲಿಂದವ ಬಂದವಳಲ್ಲಿ ಹೇಳಕ್ಕೆ. ನೋಡು, ನೀನು ಏನಾರು ಒಳ್ಳೆ ಮಾತಿಂದ ಇಲ್ಲಿ ಇದ್ರೂ ಹೋಗ್ಲಿಲ್ಲ ಅಂದ್ರೆ ಮಾತ್ರವ ಕತ್ತಿಡ್ತಿ ಆಚು ತಳ್ತೀನಿ. ಯಾರನ್ನ ತಳಿಯ ನೀನು? ಕತ್ತಿಡ್ತಿ ಯಾರನ್ನ ಆಚು ತಳಿಯಮ್ಮ ನೀನು? ಯಾಕೆ ತಳಿಯ ನೀನು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.